ನಿಮ್ಮ ಅತ್ತಿಗೆ ಮೆಣಸಿನ ತಂಪು ತೆಗೆದು ನೀರು ಹಾಕದೆ ಕಸ ಗುಡಿಸುತ್ತಿದ್ದಳು. ಹಾಗೆ ಗಾಳಿಗೆ ಸ್ವಲ್ಪ ಖಾರ ಪುಡಿ ಬಂದಿದ್ದಪ್ಪ. ನೀನಾದ್ರೂ ನಿಮ್ಮ ಅತ್ತಿಗೆ ಸ್ವಲ್ಪ ಬುದ್ಧಿ ಹೇಳು. ಹೌದು 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 ಮನುಷ್ಯ, ನಾನು ಕಸ ಹೊಡಿಬೇಕಾದ್ರೆ ಇವ್ರು ಹಾಗೆ ಬರ್ಬೇಕಾ? ನಾನ್ ಬರ್ಬೇಡಿ ಅಂತ ಕೇಳಿದ್ರು ಕೇಳಿಲ್ಲ, ಹಾಗೆ ಕಸ ಹೋಗಿ ಅವ್ರ ಕಣ್ಣಿಗೆ ಬಿಟ್ಟು. ಇದು ನನ್ ತಪ್ಪ ಮನುಷ್ಯ? ಮತ್ತಿಗೆ ವಯಸ್ಸಿನಲ್ಲಿ ದೊಡ್ಡವರಾಗಿದ್ದರು ಪ್ರೀತಿಯಲ್ಲಿ ಮಕ್ಕಳಂತ ನಿಮ್ಮಂತ ದಂಪತಿಗಳು ನೋಡಿ ಕಲಿಯಬೇಕು ಈಗಿನ ನವ ದಂಪತಿಗಳು. ಏನು ನಂದೀಶ, ಅಣ್ಣ ಅತ್ತಿಗೆ ಕಲಿತುಕೊಳ್ಳುವಂತ ತಪ್ಪು ಏನು ಮಾಡಿದ್ದಾರೆ? ತಪ್ಪೇನು ಮಾಡಿಲ್ಲ ಜಗದೀಶ, ಅವನಿಗೆ ಮದುವೆ ಮಾಡಿಲ್ಲಲ್ಲ ಅದು ನಮ್ಮ ತಪ್ಪು. ಅಂದ್ರೇನು ಅಂದಾಗೆ ಜಗದೀಶ್, ಇದೇನು ದಿಢೀರನೆ ನಮ್ಮ ಮನೆಗೆ? ಅಣ್ಣ ನನಗೆ ಆಶೀರ್ವಾದ ಮಾಡಿ. ಎದ್ದೇಳಪ್ಪ ಮನುಷ್ಯ. ಆ ದೇವರು ನಿನಗೆ ಒಳ್ಳೇದು ಮಾಡಲಿ. ಜಗದೀಶ, ನೀನೊಬ್ಬ ಪೊಲೀಸ್ ಅಧಿಕಾರಿ ಆದ್ರೂ ಕೂಡ ನಮ್ಮಂತರ ಕಾಲಿಗೆ ಬೀಳೋದು ಸರಿಯಲ್ಲಪ್ಪ. ಯಾಕೆ ಹೀಗನ್ನತೆ ಅತ್ತಿಗೆ? ಊರಿಗೆ ಅರಸನಾದರೂ ತಂದೆ ತಾಯಿಗೆ ಮಗನೇ ತಾನೆ ಅಂದಾಗ ನೀವೇ ನನಗೆ ಎಲ್ಲ, ನನಗೆ ಆಶೀರ್ವಾದ ಮಾಡಿ. ಮನುಷ್ಯ, ಕಸ ಹೊಡೆಯುವ ಕೆಲಸ ಸರ್ಕಾರದಾದರೂ ಈ ಕಾಲದಲ್ಲಿ ತಂದೆ ತಾಯಿಯನ್ನು ಕೀಳಾಗಿ ಕಾಣುವರು ನಿನ್ನಂತ ಮೈತ್ತರ ಮಗ ಇರ್ಬೇಕಪ್ಪ ಈ ಇಂಥವರಿಗೆ. ಇವಳು ಯಾಕೆ ಇಲ್ಲಿ ಬಂದಳು? ಬೀದಿಯಲ್ಲಿ ಹೋಗುವ ಮಾರಿನ ಮನೆಯಲ್ಲೇ ಕೂತ್ಕೊಂಡಿದ್ದಂಗಾಯ್ತು ನನ್ನ ಬಾಳೆಯು. ಹೋಗಿ ಹೋಗಿ ನನ್ನಣ್ಣ ಈ ಹಾಳ ಮನೆಗೆ ಕರ್ಕೊಂಡ್ಬಂದೋ ಗೊತ್ತಿಲ್ಲ. ಓ ಅದೇನ ಅಂತಾರಲ್ಲ, ಊದೋದ್ ಬಿಟ್ಟು ಬಾರ್ಸೋ ತಗೊಂಡ್ರಂತೆ, ಹಾಗಾಯ್ತು ನಮ್ಮ ಬಾಳೆ. ಜಗದೀಶ, ಅಂದ ಹಾಗೆ ಇವಳು ಯಾರಪ್ಪ? ಅತ್ತಿಗೆ, ಇವಳು ನನ್ನ ಒಡ ಹುಟ್ಟಿದ ತಂಗಿ ಅಮೃತ. ನನಗೂ ಆಶೀರ್ವಾದ ಮಾಡ್ಬೇಡಿ. ನೋಡಪ್ಪ ಜಗದೀಶ, ನಿಂಗೊಬ್ಳು ತಂಗಿದ್ದಾಳಂತ ನಮ್ಗೆ ಹೇಳೇ ಇಲ್ವಲ್ಲಪ್ಪ. ಎಷ್ಟು ದಿವಸ ಸಿಟಿಯಲ್ಲಿ ಓದುತ್ತಿದ್ದಳಲ್ಲ, ಒಂದು ದಿವಸ ಭೇಟಿ ಮಾಡಿಸಿದರಾಯ್ತು ಎಂದು ಸುಮ್ಮನಿದ್ದೆ. ಹಾ ಅಮೃತ, ಇವನು ನನ್ನ ಆಪ್ತ ಮಿತ್ರ ನಂದೀಶ. ನಮಸ್ಕಾರ. ನಂದೀಶ, ಈ ವರ್ಷ ನನ್ನ ತಮ್ಮನಿಗೆ ಒಂದು ಮದುವೆ ಮಾಡ್ಬೇಕು ಅನ್ಕೊಂಡಿದ್ದೇನೆ. ಯಾವುದಾದ್ರೂ ಒಂದು ಒಳ್ಳೆ ಹೆಣ್ಣಿದ್ದರೆ ಹೇಳಪ್ಪ, ಈ ಸತಿ ಮದುವೆ ಮಾಡಿ ಮುಗಿಸಿಬಿಡೋಣ. ಹೌದು, ಬಡವರ ಮನೆ ಹೆಣ್ಣಾದ್ರೂ ಸರಿ, ಒಂದು ಒಳ್ಳೆ ಗುಣವಂತ ಹೆಣ್ಣಿದ್ರೆ ನಮ್ಗೆ ಹೇಳಪ್ಪ. ಹೊಲ ಬರ ನೋಡ್ಕೊಂಡು ಕೆಲಸ ಮಾಡ್ಕೊಂಡು ಹೋದ್ರೆ ಅಷ್ಟೇ ಸಾಕು. ಯಾಕಮ್ಮ ಹಾಗಂತೀಯ? ಹಾಳಾಗಬಲ್ಲವನು ಅರಸನಾಗಬಲ್ಲನೆ. ನಾನೊಬ್ಬ ಪೊಲೀಸ್ ಅಧಿಕಾರಿಯಾಗಿರಬಹುದು, ಆದರೆ ಹೊಟ್ಟೆಗೆ ತಿನ್ನುವುದು ಅನ್ನನೇ ತಾನೆ. ನಮ್ಮಂತ ಅಧಿಕಾರಿಗಳು ಕೂಡ ಭೂತಾಯಿಯನ್ನು ನಂಬಿ ಬದುಕಬೇಕಮ್ಮ, ಬದುಕಬೇಕು. ನಿಜಪ್ಪ ನಿನ್ನ ಮಾತು. ಜಗತ್ತಿನಲ್ಲಿ ಮನುಷ್ಯ ಎಷ್ಟು ಎತ್ತರಕ್ಕೆ ಬೆಳೆದರು ಹೊಟ್ಟೆಗೆ ತಿನ್ನುವುದು ಅನ್ನನೇ. ಪ್ರತಿಯೊಬ್ಬ ಅಧಿಕಾರಿಗಳಿಗೆ ಅದನ್ನು ಅರ್ಥ ಮಾಡಿಕೊಂಡರೆ ನಮ್ಮಂತ ರೈತರಿಗೆ ಈ ದೇಶದಲ್ಲಿ ಒಂದು ಬೆಲೆ ನೆಲೆ ಸಿಗುತ್ತದೆಪ್ಪ. ಹೌದಣ್ಣ, ನಾನು ಕೂಡ ಪುಸ್ತಕದಲ್ಲಿ ಓದಿದ್ದೀನಿ, ನಮಿಸುವ ಕೈಗಳಿಗಿಂತ ಶ್ರಮಿಸುವ ಕೈಗಳು ಶ್ರೇಷ್ಠ ಅಂತ. ನೋಡಮ್ಮ, ನಿನ್ನ ಮಾತನ್ನ ಕಲಿತವರು ಅಂತ ಗರ್ವದಿಂದ ಮಾತನಾಡ್ತಾರಲ್ಲ, ಅವರು ಅರ್ಥ ಮಾಡ್ಕೋಬೇಕಪ್ಪ ನಿನ್ನ ಮಾತನ್ನ. ಹಾಗೆ ಜಗದೀಶ್, ನಿನ್ನ ತಂಗಿ ತುಂಬಾ ಗುಣವಂತಿ ಅಂತ ಕಾಣಿಸುತ್ತೆ. ಹೌದು ಹೊತ್ತಿಗೆ, ಇಂಥ ಗುಣವಂತ ನನ್ನ ತಂಗಿಗೊಂದು ಮದುವೆ ಮಾಡಬೇಕೆಂದಿರುವೆ. ತುಂಬಾ ಒಳ್ಳೇದಾಯ್ತು. ಹೇಗೂ ನನ್ನ ಮೈದುನ ಮನುಷ್ಯ ತುಂಬಾ ಒಳ್ಳೆ ಹುಡುಗ. ಹಾಗೆ ನೀವು ಒಪ್ಪುದಾದ್ರೆ ನಿಮ್ಮ ತಂಗಿಯನ್ನ ನಮ್ಮ ಮನೆಗೆ ತುಂಬಿಸ್ಕೊಳ್ಳೋಕೆ ನಿಮ್ಮ ಅಭಿಪ್ರಾಯ ಏನಪ್ಪ? ನಿನಗೇನು ಹುಚ್ಚ? ಹೊಲದಲ್ಲಿ ಕೆಲಸ ಮಾಡುವ ನನ್ನ ತಮ್ಮನಲ್ಲಿ ಪೊಲೀಸ್ ಅಧಿಕಾರಿಯ ತಂಗಿಯಲ್ಲಿ ನಿನಗೇನು ಸ್ವಲ್ಪ ಬುದ್ಧಿ ಬೇಡುವ? ಯಾಕೆಣ್ಣ ಹಾಗೆನ್ನುತ್ತೀಯ? ಬಂಗಾರದಂತ ನನ್ನ ಗೆಳೆಯನಿಗೆ ಸತಿಯಾಗಲು ನನ್ನ ತಂಗಿ ಪುಣ್ಯ ಮಾಡಿರಬೇಕು. ಅಷ್ಟೇ ಯಾಕೆ, ತಂದೆ ತಾಯಿ ಅಂತಿರುವ ನಿಮ್ಮ ಮನೆಯಲ್ಲಿ ಇರುತ್ತಾಳೆಂದರೆ ನನ್ನ ತಂಗಿ ಪೂರ್ವ ಜನ್ಮದ ಪುಣ್ಯ ಮಾಡಿರಬೇಕು. ಅಣ್ಣ, ಯಾಕಣ್ಣ ಹೀಗೆ ಮಾತಾಡ್ತೀಯ? ಏನ್ ನಿನ್ ತಂಗಿ ಇಷ್ಟು ಬೇಗ ನಿನ್ಗೆ ಭಾರವಾಗ್ಬಿದ್ದಿಲ್ಲ? ನನ್ನ
ಇಲ್ಲಮ್ಮ, ಮರಕ್ಕೆಂದಾದರೂ ಕಾಯಿ ಬಾರವೇ ಅಂದಾಗ ಹೆಣ್ಣಿನ ಬಾಳಲ್ಲಿ ಯಾವ ಸಮಯದಲ್ಲಿ ಏನಾಗಬೇಕು ಅದು ಆದ್ರೇನೆ ಚಂದನಮ್ಮ. ಅಣ್ಣ, ನನಗೆ ಈಗಲೇ ಮದುವೆ ಬೇಡಣ್ಣ. ತುತ್ತು ಕೊಟ್ಟು ಬೆಳೆಸಿದ ನಿಮ್ಮಂತ ಕೈಗಳಿಗೆ ಹುಟ್ಟು ತರುವಿನ ಹೆಣ್ಣುಗಳು ಈ ಸಮಾಜದಲ್ಲಿ ನಿಮ್ಮನ್ನು ಕಳೆದುಕೊಳ್ಳುವ ಮೂರ್ಖ ನಾನಾಗಲಾರೆ. ಉಮೇಶ, ಈ ನಿನ್ನ ಅಣ್ಣನನ್ನು ಹುಚ್ಚೆಂದು ತಿಳಿದುಕೊಂಡಿಯಾ? ಛಲ ಶೋಧಿಸಿ ನೀರು ತರಬೇಕು, ಗುಣ ಶೋಧಿಸಿ ಹೆಣ್ಣು ತರಬೇಕು ಯೋಚನೆ ಚೆನ್ನಾಗಿ ಗೊತ್ತು. ಶ್ರೀಗಂಧಂತ ಗೊಂಬೆಯವಳು ನನ್ನ ಜಗದೀಶನ ತಂಗಿ. ಆಯ್ತಣ್ಣ, ನಿನ್ನಿಷ್ಟದಂತೆ ಆಗಲಿ. ಹಣೆ ಬರಕ್ಕೆ ಹೊಣೆ ಯಾರು? ಹಾಗಾದ್ರೆ ಇನ್ನೇಕೆ ತಡ? ಇದೇ ಸಂತೋಷದ ಸಮಯದಲ್ಲಿ ಎಲ್ಲರೂ ಕೂಡಿ ಹಾಡೋಣ. ಈ ಜೀವನ ತೋರುಗ ಬನ್ನಿ ಎಲ್ಲರೂ ಊಟಕ್ಕೆ ಹೋಗೋಣ. ಎಂತ ವಿಚಿತ್ರ! ಮತ್ತೊಬ್ಬರ ತೋಟಕ್ಕೆ ನಲಿದಾಡಬೇಕಾಗಿದ್ದ ಹೆಣ್ಣು ಇಂದು ಈ ನಂದೀಶನ ಮಡದಿ. ಈ ಸತ್ಯ ಏನಾದರೂ ನನ್ನಣ್ಣನ ನತ್ತಿಗೆ ಗೊತ್ತಾದರೆ ಮದುವೆ ಮುರಿದು ಬಿಡುತ್ತದೆ. ಮದುವೆ ಮುರಿದು ಬಿದ್ದರೆ ನನ್ನ ಪ್ರೀತಿಯ ಸ್ನೇಹಿತ ಜಗದೀಶನಿಗೆ ಮಾನ ಮರ್ಯಾದೆ ಎಲ್ಲ ಹಾಳಾಗಿ ಹೋಗುತ್ತದೆ. ಅಯ್ಯೋ ದೇವರೇ, ಎಂತ ಕಲೆಗಾರನಯ್ಯ ನೀನು, ಎಂತ ಕಲೆಗಾರ! ಕವಿ ಬರೆದ ಈ ಕಥೆಯಲ್ಲಿ ನನ್ನನ್ನು ಬಂದಿಯಾಗಿಸಿರುವೆ. ನೋಡೋಣ, ಕೊನೆವರೆಗೂ ನೋಡೋಣ ನನ್ನ ಬಾಳ ಪುಟದ ಪಯಣದ ಪಯಣಿಗ. ಕವಿ ಬರೆದ ಮುಂದಿನ ಪುಟದವರೆಗೆ